ನಮಸ್ಕಾರ. ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ದಸರಾ ಉದ್ಘಾಟನಾ ಸಮಾರಂಭ ಮತ್ತೊಮ್ಮೆ ವಿವಾದಕ್ಕೆ ಕಾರಣವಾಗಿದೆ. ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರನ್ನ ಈ ಬಾರಿಯ ದಸರಾ ಉದ್ಘಾಟನೆಗೆ ಆಹ್ವಾನ ನೀಡಿದ ವಿಚಾರ ರಾಜಕೀಯ ರಂಗದಲ್ಲೂ ಹಾಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆಗೆ ಗ್ರಾಸವಾಗಿದೆ. ಹಾಗಾಗಿ ಇವತ್ತಿನ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಇದೇ ವಿವಾದದ ಅನೇಕ ಆಯಾಮಗಳನ್ನು ಚರ್ಚೆಗೆ ಒಳಪಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಮೋಹನ್ ವಿಶ್ವ ಅವರಿದ್ದಾರೆ, ಮುಸ್ಲಿಂ ಮುಖಂಡರಾದ ಸಾದಿಕ್ ಪಾಷಾ ಅವರಿದ್ದಾರೆ, ಮುಸ್ಲಿಂ ಮುಖಂಡರಾದ ಅಬ್ದುಲ್ ರಜಾಕ್ ಅವರಿದ್ದಾರೆ, ಹಾಗೆ ಬಿಎಸ್ಪಿ ಮುಖಂಡರಾದ ಡಾಕ್ಟರ್ ಹಾರಾ ಮಹೇಶ್ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಸ್ವಾಗತ. ಹಾಗೆ ಎಂದಿನಂತೆ ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಚರ್ಚೆಗೆ ಸ್ವಾಗತ. ಮೋಹನ್ ವಿಶ್ವ ಅವರೇ, ದೊಡ್ಡ ಗೊಂದಲ, ಹಾಗಾಗಿ ಮೊದಲ ಪ್ರಶ್ನೆಯನ್ನ ನಿಮ್ಮಿಂದಲೇ ಪ್ರಾರಂಭ ಮಾಡ್ತಾ ಇದ್ದೀನಿ. ಬಿಜೆಪಿಗರಿಗೆ ಬಾನು ಮುಷ್ತಾಕ್ ಅವರ ಆಯ್ಕೆಗೆ ವಿರೋಧ ಇರೋದು ಆಕೆ ಒಬ್ಬ ಮುಸಲ್ಮಾನಳು ಅನ್ನೋ ಕಾರಣಕ್ಕ, ಅಥವಾ ಒಬ್ಬ ಹೆಣ್ಣು ಮಗಳು ಅನ್ನೋ ಕಾರಣಕ್ಕ, ಅಥವಾ ಯಾವ ವಿಚಾರಕ್ಕೆ? ನೋಡಿ ಸ್ಮಿತಾ, ಬಾನು ಮುಷ್ತಾಕ್ ಅವ್ರಿಗೆ ಬಂದಿರುವಂಥ ಇಂಟರ್ನ್ಯಾಷನಲ್ ಬುಕರ್ ಪ್ರಶಸ್ತಿ ಬಗ್ಗೆ ನಮಗೆ ಭಾಳ ಹೆಮ್ಮೆ ಇದೆ. ಆ್ಯಸ್ ಎ ಕನ್ನಡಿಗರಾಗಿ, ಕರ್ನಾಟಕದವರಾಗಿ. ಯಾರೇ ಆಗಲಿ ರೀ, ಅದು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ನಮ್ಮ ಕರ್ನಾಟಕಕ್ಕೆ ಒಂದು ಪ್ರಶಸ್ತಿ ಬಂದಾಗ ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಅದನ್ನು ನಾವು ಸ್ವಾಗತ ಮಾಡಿದ್ದೀವಿ. ಅದರಲ್ಲಿ ಸೆಕೆಂಡ್ ಥಾಟೇ ಇಲ್ಲ. ಅವರೊಬ್ಬಳು ಮುಸ್ಲಿಂ ಮಹಿಳೆ, ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀವಿ, ನೋ, ಅದೆಲ್ಲ ಸುಳ್ಳು. ವೆರಾಸ್ ಅವರ ಹೇಳಿಕೆಗಳು, ಅವ್ರು ಹೇಳಿರುವಂಥ ಒಂದು ವಿಚಾರ ಎಲ್ಲಿ 2023 ತಗೊಂಡ್ರೆ, ನೀವು ಅಂಥ ಮಹಿಳೆ, ಅವರು ಭುವನೇಶ್ವರಿಯನ್ನು ನಂಬೋದಿಲ್ಲ, ಬೇಡ ಅಂತ ಹೇಳ್ತಾರೆ. ನೆಕ್ಸ್ಟು ಅರಿಶಿನ ಕುಂಕುಮನ ನಂಬೋದಿಲ್ಲ, ಅವರು ಅದನ್ನ ಹಾಕ್ಬಿಟ್ಟಿದ್ದೀರಾ, ನೀವು ಬಂದ್ಸಿಟ್ಬಿಟ್ಟಿರ, ನನಗೆ ಕನ್ನಡ ಕಲೀಲಿ ಅಂತ ಹೇಳ್ತಾರೆ. ಸಿಂಪಲ್, ಇಲ್ಲಿ ಸುಮಾರು ಜನ ಹೆಣ್ಮಕ್ಳು ಕೂತಿದ್ದಾರೆ. ಆಷಾಢ ಶುಕ್ರವಾರ ಬಂತು ಅಂತ ಹೇಳಿದ್ರೆ, ಶ್ರಾವಣ ಶನಿವಾರ ಬಂತು ಅಂತ ಹೇಳಿದ್ರೆ, ಇವತ್ತು ಅಷ್ಟೇ ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ, ಅದೇ ಅರಿಶಿನ ಕುಂಕುಮ ಹಚ್ಕೊಂಡು ದೇವಿಗೆ ಬೇಡ್ಕೊಂಡು ಪಾದಯಾತ್ರೆನಲ್ಲಿ ಬೆಟ್ಟ ಹತ್ಕೊಂಡು ಹೋಗಿ ಪೂಜೆ ಮಾಡ್ತಾರೆ. ನೀವು ಅಂತ ಚಾಮುಂಡೇಶ್ವರಿ ಮೂರ್ತಿಗೆ ಅರಿಶಿನ ಕುಂಕುಮ ನಮ್ದೇ ಇರೋಂಥ ಒಬ್ಬ ಮಹಿಳೆನ ಕರ್ಕೊಂಡ್ಬಂದು ಪುಷ್ಪಾರ್ಚನೆ ಮಾಡ್ತೀರಾ ಅಂತ ಹೇಳಿದ್ರೆ, ಇದು ನೀವು ಅವಮಾನ ಅಲ್ವಾ ಮಾಡಿದಾಗಾದ್ರೆ? ಈ ನಾಡಿನ ಸಮರ್ಥ ಮಹಿಳೆಯರಿಗೆ ಮಾಡುವಂಥ ಅವಮಾನ ಅಲ್ವಾ ಇದು? ಎಷ್ಟು ಜನ ಹೋಗ್ತಾರೆ ಇವತ್ತು ಕರ್ನಾಟಕದಲ್ಲಿ? ಎಲ್ಲೆಲ್ಲಿಂದ ಬರ್ತಾರೆ ಚಾಮುಂಡಿ ಅಂತ ಹೇಳಿದ್ರೆ? ಆ ಥರ ಒಂದು ಪ್ರತಿದಿನ ನಮ್ಮಲ್ಲಿದೆ. ಇನ್ಫ್ಯಾಕ್ಟ್ ಇಡೀ ರಾಜ್ಯದಾದ್ಯಂತ, ದೇಶದಾದ್ಯಂತ ಬರ್ತಾರೆ. ನೀವು ಅಂಥ ವಿಚಾರದಲ್ಲಿ ಹಿಂಗೆ ಮಾಡಿದ್ರೆ, ನೀವೊಂದು ಕನ್ನಡ ಬಾವುಟವನ್ನೇ ವಿರೋಧ ಮಾಡ್ತಾರೆ ಅವರು. ಅವರಿಗೇನಾದ್ರು ಸಮಸ್ಯೆ ಇದ್ರೆ ಅವರು ಹೋಗಿ ಅವರ ಮಸೀದಿಲಿರುವಂಥ ಮೌಲ್ವಿಗಳನ್ನ ಕೇಳ್ಕೋಬೇಕು. ಅಲ್ಲಪ್ಪ, ಇಸ್ಲಾಂ ಧರ್ಮದಲ್ಲಿ ಹೆಣ್ಣು ಮಕ್ಕಳು ನಿಂಗೆ ಕಟ್ಟಾಕಿದ್ದೀರಾ, ನೀವು ಕಟ್ಟಾಕಿರೋದ್ರಿಂದ ನಮಗಲ್ಲಿ ಕನ್ನಡ ಕಲಿಯಕ್ಕೆ ಆಗ್ತಾ ಇಲ್ಲ, ಅವ್ರು ಮೂರ್ತಿ ಪೂಜೆ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅದನ್ನ ಇಟ್ಕೊಂಡು ನಮ್ಮನ್ನೇನು ಕೇಳೋದವರು, ಯು ಆರ್ ಆನ್ಸರ್ಬಲ್ ಟು ಮೀ ಅಂತ ಹೇಳ್ಬಿಟ್ಟು ಅವ್ರನ್ನ ಹೋಗಿ ಕೇಳ್ಕೋಬೇಕದು. ಇಲ್ಲಿ ಬಿಜೆಪಿ ವಿರೋಧಿಸ್ತಿರೋದು ಈ ವಿಚಾರಕ್ಕಷ್ಟೇ ಬಿಟ್ರೆ ಮತ್ತಿನ್ನೇನು ಅಲ್ಲ. ಆದ್ರೆ ದಸರಾ ಆಚರಣೆ ಅನ್ನೋದ್ರಲ್ಲಿ ಪ್ರತ್ಯೇಕವಾಗಿ ವಿಭಾಗಗಳು, ಈ ಉದ್ಘಾಟನಾ ಸಮಾರಂಭ ಬಂದು ನಾಡ ಹಬ್ಬ ಅಂದ್ರೆ ಇಡೀ ಕರ್ನಾಟಕದಲ್ಲಿರುವ ಎಲ್ಲಾ ಸಮುದಾಯದ ಜನರ ಆಚರಣೆಯ ಉದ್ಘಾಟನೆ. ಹೀಗಾಗಿ ಇಲ್ಲಿ ಧಾರ್ಮಿಕ ಆಚರಣೆಗಳಿಗಿಂತ ಹೆಚ್ಚಾಗಿ ನಾಡಿನ ಜನರ ಅಸ್ಮಿತೆಯ ಸೆಲೆಬ್ರೇಷನ್. ಹೀಗಾಗಿ ಅವರ ಆಯ್ಕೆ ಅವರ ಧಾರ್ಮಿಕ ನಂಬಿಕೆಗಳಿಗೂ ಆ ಇನಾಗ್ರೇಷನ್ಗೂ ಸಂಬಂಧ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಕಾಂಗ್ರೆಸ್ಸಿಗರು ಹೇಳ್ತಿದ್ದಾರೆ. ಅಲ್ಲ, ಕಾಂಗ್ರೆಸ್ಸಿಗರು ಬಿಡಿ, ಚಾಮುಂಡಿ ಬೆಟ್ಟನೇ ಹಿಂದೂ ಧರ್ಮಕ್ಕೆ ಸೇರಿದಲ್ಲ ಅಂತ ಹೇಳ್ತಾರೋ ಅವ್ರು ಬಾಯ್ ಬಿಟ್ರೆ ಇನ್ನೇನೋ ಹೇಳ್ತಾರೆ, ಆಯ್ತಲ್ಲ. ಇಲ್ಲಿ ನೋಡಿ, ದಸರಾ ಅನ್ನೋದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅಲ್ಲ, ಅದು ಒಂದು ಧಾರ್ಮಿಕ ಕಾರ್ಯಕ್ರಮ. ವಿಜಯನಗರದ ಅರಸರ ಕಾಲದಿಂದಲೂ ಅಷ್ಟೇನೆ. ಸುಮ್ಮನೆ ಬಂದಾಗ ಮಾತಾಡಿವಂತೆ, ಓಪನಿಂಗ್ ರಿಮಾರ್ಕ್ಸ್ ಕಂಪ್ಲೀಟ್ ಆಗ್ಬಿಡ್ಲಿ. ವಿಜಯನಗರದ ಅರಸರ ಕಾಲದಿಂದಲೂ 400 ವರ್ಷಕ್ಕಿಂತನೂ ಅಧಿಕ ವರ್ಷಗಳ ಕಾಲದಿಂದನೂ ನಿಮಗೆ ದಸರಾ ಹಬ್ಬ ಮಾಡ್ಕೊಂಡ್ ಬಂದಿರೋದು. 9 ದಿವಸಗಳ ಕಾಲ ನಿಮಗೆ ಇಡೀ ರಾಜ್ಯದಲ್ಲಿ ಸುಮಾರು ಜನ ಉಪವಾಸ ಮಾಡ್ತಾರೆ, ಪೂಜೆಗಳನ್ನ ಮಾಡ್ತಾರೆ. ತಿರ್ಗಾ ಕೊನೆ 3 ದಿವಸ ಆಯುಧ ಪೂಜೆ ಆಗ್ಬೋದು, ವಿಜಯದಶಮಿ ಆಗ್ಬೋದು, ವಿವಿಧ ರೀತಿಯ ಪೂಜೆಗಳಾಗತ್ರಿ. ಅಲ್ಲಿ ನಡೀತಿರೋದು ನಿಮಗೆ ಪೂಜಾ ಕಾರ್ಯಕ್ರಮ, ಹಿಂದೂಗಳ ಕಾರ್ಯಕ್ರಮ. ಅಲ್ಲಿ ಮನೆಗಳಲ್ಲಿ, ಅರಮನೆಯಲ್ಲಿ ನಡೆಯೋ ಕಾರ್ಯಕ್ರಮ. ಆದ್ರೆ ಸರ್ಕಾರದಿಂದ ನಡೆಯೋದು ಮೋರ್ ಆಫ್ ಕಲ್ಚರಲ್, ಅಂದ್ರೆ ಸಾಂಸ್ಕೃತಿಕ ಈವೆಂಟ್ಗಳು. ಅದರ ಉದ್ಘಾಟನೆಯನ್ನ ಬಾನು ಮುಷ್ತಾಕ್ ಅವರಿಂದ ಮಾಡಿಸ್ತಾ ಇರೋದು. ಇಲ್ಲಿ ಪೂಜೆ ಪುನಸ್ಕಾರ ಅದೆಲ್ಲವೂ ಕೂಡ ಅರಮನೆಗೆ ಹಾಗೆ ಜನರ ಮನೆಗಳಿಗೆ ಸೀಮಿತ. ಹಿಂಗ್ ವಾದ ಮಾಡೋರ್ಗೆ ಏನು ಉತ್ತರ ಕೊಡ್ತೀರಿ? ಈಗ ಆನೆ ಮೇಲೆ ಬರುವಂತ ಅಂಬಾರಿನಲ್ಲಿ ಚಾಮುಂಡಿ ತಾಯಿ ಕೂತಿರ್ತಾರಲ್ಲ, ನಿಮ್ ಚಾಮುಂಡಿ ತಾಯಿಗೆ ಪುಷ್ಪಾರ್ಚನೆ ಮಾಡ್ತಿರೋದು ಯಾರಿಲ್ಲಿ? ಯಾರಿಲ್ಲಿ ಪುಷ್ಪಾರ್ಚನೆ ಮಾಡ್ತಿರೋದು? ಮೂರ್ತಿ ವಿರೋಧಕರು. ಯಾರು ಮೂರ್ತಿ ವಿರೋಧ ಮಾಡ್ತಾರಲ್ಲ ಅವರು. ಯಾರು ಕರ್ನಾಟಕದ ಕನ್ನಡ ಬಾವುಟವನ್ನು ವಿರೋಧ ಮಾಡ್ತಾರ ಅವರು. ಇದು ಸ್ಪೆಸಿಫಿಕ್ ಆಗಿ ಉದ್ಘಾಟನೆಗೆ ಅತಿಥಿ ಅವರು ಕೇಳಿಸ್ಕೊಳ್ರಿ, ಮಾಡ್ಲೇಬೇಕು, ಅನಿವಾರ್ಯ ಇಲ್ಲ. ಹಿಂದೂಗಳನ್ನು ಕರೆದಿರಿ, ಹಿಂದೂಗಳು ಕೂಡ ಮಾಡಲಿಲ್ಲ. ಹಿಂದೂಗಳು ಅತಿಥಿಯಾಗಿ ಬಂದಾಗ ಪುಷ್ಪಾರ್ಚನೆ ಮಾಡಿಲ್ಲ. ನೋಡಿ, ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ವಿಚಾರ ಇರೋದು, ಇದು ನಾಡ ಹಬ್ಬ ಅಂತ ನೀವೇ ಆಗ್ಲಿಂದ ಹೇಳ್ತಾ ಇದ್ದೀರಾ. ಪ್ಲಸ್ ರಸಾಕುಳ ನಾಡ ಹಬ್ಬ ಅಂತ ಹೇಳಿ, ನಿಮಗೆ ನಾಡ ಹಬ್ಬನ ಉದ್ಘಾಟನೆ ಮಾಡೋದಕ್ಕೆ ನಿಮಗೆ ನಾಡ ದೇವತೆ ಭುವನೇಶ್ವರಿನ ವಿರೋಧಿಸುವಂತ ಮಹಿಳೆನೇ ಕರ್ಕೊಂಡ್ ಬರ್ಬೇಕಾದ್ರೆ ವಿರೋಧಿಸಿಲ್ಲ. ನಿಮ್ಗೆ
ಮೋಹನ್ ವಿರೋಧಿಸಿಲ್ಲ, ತಪ್ಪು ಮಾತಾಡಬಾರ್ದು. ಗೊತ್ತಿಲ್ಲ, ವಿರೋಧಿಸಿದ್ದಾರೆ. ಅವರು ಪ್ರಶ್ನೆ ಮಾಡಿರೋದು ಅಲೋ, ಒಂದು ಜಾತಿಗೆ ಒಂದು ನೀವು ಹೇಳಿದ್ರಿ ಅವ್ರು ಯಾವುದಾದ್ರೂ ಒಂದು ಇದಕ್ಕೆ ಪ್ರಶ್ನೆ ಮಾಡಿದಾರೆ ಅಷ್ಟೇ. ಒಂದು ಭಾಷೆಗೆ ಒಂದು ದೇವಿಯ ರೂಪ ಕೊಟ್ಟಿದ್ದೀರಾ, ಒಂದು ಭಾಷೆಗೆ ದೇವಿಯ ರೂಪ ಕೊಟ್ಟಿದ್ದೀರಾ. ಭಾಷೆಗೆ ದೇವ್ರ ರೂಪ ಕೊಟ್ಟಿದ್ದೀರಾ ಅಂದ್ರು. ಹೌದ್ರಿ, ಕರ್ನಾಟಕ, ಕನ್ನಡ, ಕರುನಾಡು ಅಂತ ಹೇಳಿದಾಗ ನಾವು ಕನ್ನಡ ತಾಯಿಯನ್ನ ದೇವ್ರ ತರಾನೇ ನೋಡೋದು. ಪಾಯಿಂಟ್ ನಂಬರ್ 1. ಕನ್ನಡ ಜಲ ನೆಲ ಅಂತ ಬಂದಾಗ ಕಾವೇರಿ ತಾಯಿ, ಕಾವೇರಿ ಮಾತೆನೂ ಅಷ್ಟೇ ದೇವ್ರ ತರಾನೇ ನೋಡೋದು. ಆಯ್ತಲ್ಲ, ಇವರ ಧರ್ಮದಲ್ಲಿ ಇವ್ರಿಗೆ ವಿರೋಧ ಇದ್ರೆ ಅವ್ರು ಹೋಗ್ಬಿಟ್ಟು ಅವ್ರ ಮೌಲ್ಯಗಳನ್ನ ಕೇಳ್ಬೇಕು, ನಮ್ಮನ್ನ ಕೇಳೋದು. ಸಮಸ್ಯೆ ಇರೋದು ಇಸ್ಲಾಂ ಧರ್ಮದಲ್ಲಿ, ಹಿಂದೂ ಧರ್ಮದಲ್ಲಿ ಅಲ್ಲ. ಅಲ್ಲಿ ರಜಾಕ್ ಅವರೇ, ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ಕರ್ನಾಟಕ ಮಾತೆ. ಬೀಡೆ ಈ ರೀತಿಯಲ್ಲಿ ಕನ್ನಡವನ್ನ, ಕರ್ನಾಟಕವನ್ನ ಮಾತೆ ತಾಯಿ ಅಂದದ್ದು, ಕನ್ನಡಾಂಬೆ ಅಂದದ್ದು, ಭುವನೇಶ್ವರಿ ಅಂದದ್ದು ಅಲ್ಪಸಂಖ್ಯಾತರಾಗಿ ಯಾವತ್ತಾದ್ರೂ ಅಬ್ದುಲ್ ರಜಾಕ್ ಅವರಿಗೆ ಅಥವಾ ನಿಮ್ಮ ಕುಟುಂಬಸ್ಥರಿಗೆ ಕನ್ನಡ ಕಲಿಕೆಗೆ ಅಡ್ಡಿಯಾಗಿದೆಯಾ? ಕನ್ನಡಿಗರು ಅಥವಾ ಕರ್ನಾಟಕದ ಬಹುಸಂಖ್ಯಾತರು ನಮ್ಮನ್ನ ಹೊರಗಿಟ್ಟಿದ್ದಾರೆ ಅಂತ ಅನಿಸಿದೆಯಾ? ಕನ್ನಡ ನಾಡಿಗೆ, ಈ ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆಯ ಪ್ರಶಸ್ತಿಯಿಂದ ತಂದ ಗೌರವಾನ್ವಿತ ಮಹಿಳೆ ಬಾನು ಮುಷ್ತಾಕ್ ಅವರಾಗಿರ್ತಾರೆ. ಬೂಕರ್ ಪ್ರಶಸ್ತಿ ಇವರು ಗೆದ್ದದ್ದು, ಆ ಪ್ರಶಸ್ತಿ ಇವರು ಕೊಟ್ಟದ್ದು ಯಾಕೆ ಅಂತ ಹೇಳಿದ್ರೆ, ಅವರು ಬರೆದ ಲೇಖನಗಳು ಒಂದು 8 ಸಣ್ಣ ಸಣ್ಣ ಸ್ಟೋರಿಗಳು. ಅದಕ್ಕೋಸ್ಕರ ಅದು ದೀಪಾ ಬಸ್ತಿ ಅವರು ಇಂಗ್ಲಿಷಲ್ಲಿ ಅನುವಾದ ಮಾಡಿದ್ರು. ಅದು ಬುಕರ್ ಪ್ರಶಸ್ತಿಗೆ ನಾಮಿನೇಟ್ ಆಯಿತು. ನಂತರ ಪ್ರಶಸ್ತಿ ಕೂಡ ಅವ್ರಿಗೆ ಸಿಕ್ತು. ಇದು ಇಷ್ಟು ವರ್ಷಗಳು ನಾವು ನೋಡ್ಕೊಂಡು ಬಂದಿದ್ದು ಏನು ಅಂತ ಹೇಳಿದ್ರೆ, ಸ್ಪ್ಯಾನಿಷ್ ಭಾಷೆ, ಫ್ರೆಂಚ್ ಭಾಷೆ ಹಾಗೂ ಇಟಾಲಿಯನ್ ಭಾಷೆ, ಆ ಭಾಷೆಗಳಿಗೆ ಮಾತ್ರ ಬುಕರ್ ಪ್ರಶಸ್ತಿ ಸಿಗ್ತಾ ಇತ್ತು. ಮೊದಲನೇ ಬಾರಿ ಕನ್ನಡಕ್ಕೆ ಇಷ್ಟು ದೊಡ್ಡ ಗೌರವವನ್ನು ತಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡ ಭಾಷೆಯನ್ನು ಅಷ್ಟು ಮೇಲಕ್ಕೆ ತಗೊಂಬಂದಂಥ ಮಹಿಳೆಗೋಸ್ಕರ ಒಂದು ಸನ್ಮಾನದ ಪ್ರಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಹ್ವಾನಿಸಿದ್ದಾರೆ. ಅದಕ್ಕೆ ಯಾರ ಅಭ್ಯಂತರ, ಗೊಂದಲ ಏನೂ ಇಲ್ಲ. ಅಲ್ಲಿ ಅವರು ಹೋಗ್ಬಿಟ್ಟು ಮಂಗಳಾರತಿ ಮಾಡಲೇಬೇಕು ಅಂತ ಅನಿವಾರ್ಯ ಏನಿಲ್ಲ. ಅವರು ಪುಷ್ಪಾರ್ಚನೆ ಮಾಡಬೇಕು ಅಂತ ಏನು ಅನಿವಾರ್ಯ ಇಲ್ಲ. ಒಂದು ಮಾತನ್ನ ಇವ್ರು ಹೇಳ್ತಾರೆ, ನಾವು ಅವರ ಧರ್ಮಕ್ಕೆ ಪ್ರಶ್ನಿಸ್ತಿಲ್ಲ ಅಂತ. ನಾಚಿಕೆ ಇಲ್ದಿರ ಬಿಜೆಪಿ ನಾಯಕರು ಅವರು ಗೋಮಾಂಸ ತಿಂತಾರೆ ಅಂತಾರೆ. ಅದೇ ಗೋಮಾಂಸ ಅಂತ ಹೇಳಿದ್ರೆ ಗೋಮಾತೆಗೆ ಮಾತೆ ಅಂತ ತಿಳಿದವರು. ಭುವನೇಶ್ವರಿಗೂ ತಾಯಿಗೆ ನಾನು ಕೂತ್ಕೊಳ್ಳೋ ಸುಮ್ನೆ ಮರ್ಯಾದೆ ಕೊಟ್ಟು ಮಾತಾಡೋ, ಮರ್ಯಾದೆ ಕೊಟ್ಟು ಮಾತಾಡೋ. ನಾಯಿ ಮಾಂಸನ ಏನ್ ತಿಳ್ಕೊಂಡು ಮಾತಾಡ್ತಿದ್ಯಾ ಅಲ್ಲಿ? ನಾಯಿ ಮಾಂಸ ತಿನ್ನೋ ನೀನು ಅಂದ್ರೆ ಏನಿದು ಭಾಷೆ? ಕೂತ್ಕೊಳ್ಳೋ ಸುಮ್ನೆ. ನಾಯಿ ಮಾಂಸ ಗಿಂಸ ಎಲ್ಲ ಮಾತಾಡ್ಬಾರ್ದಿಲ್ಲಿ. ನಾಯಿ ಮಾಂಸ ಗಿಂಸ ಎಲ್ಲ ಮಾತಾಡ್ಬಾರ್ದಿಲ್ಲಿ. ನಾಯಿ ಮಾಂಸ ಕೆಟ್ಟ ಮಾತಲ್ಲಿ ಬೈದ ಅವನು ಕೆಟ್ಟ ಮಾತು ಮಾತಾಡಿದವನು. ತಾಯಿವರೆಗೆಲ್ಲ ಬರಬಾರ್ದು. ನಾಯಿ ಮಾಂಸ ತಿಂದವ್ರು ನೀವು ನಮ್ಮನ್ನ ಕೇಳಿಸ್ಕೊಳ್ಳಿ. ನಾಯಿ ಮಾಂಸ ತಿನ್ಬಿಡಿ ಕೇಳಿಸ್ಕೊಳ್ಳ. ನಾನು ಮಾತಾಡ್ತೀನಿ ಕೂತ್ಕೊಳ್ಳಿ. ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತ ಹೇಳಿ ಕರ್ನಾಟಕವನ್ನ, ಕನ್ನಡದ ಮಣ್ಣನ್ನ ತಾಯಿ ಅಂತ ಹೇಳಿ ಪೂಜಿಸೋದು ಒಬ್ಬ ಅಲ್ಪಸಂಖ್ಯಾತರಾದವರಿಗೆ ಭಾಷೆಯನ್ನ ಕಲೀಲಿಕ್ಕೆ ಅಥವಾ ಭಾಷೆಯನ್ನ ತಮ್ಮದು ಅಂತ ಅನ್ಕೊಳ್ಳಿಕ್ಕೆ, ಈ ನಾಡನ್ನ ನನ್ನದು ಅನ್ಕೊಳ್ಳಿಕ್ಕೆ ಅಬ್ದುಲ್ ರಜಾಕ್ ಅವರೇ ಯಾಕೆ ಆಕ್ಷೇಪ ಆಗಬೇಕು? ಆಕ್ಷೇಪ ಆಗತ್ತಾ ಅಂತ ಹೇಳಿ? ಯಾವತ್ತಿಗೂ ಆಕ್ಷೇಪ ಇಲ್ಲ, ಯಾವತ್ತಿಗೂ ಇದ್ರ ಬಗ್ಗೆ ಗೊಂದಲ ಇಲ್ಲ, ಯಾವತ್ತಿಗೂ ಇದ್ರ ಬಗ್ಗೆ ಏನು ಇದು ಅಗೇನ್ಸ್ಟ್ ಯಾರೂ ಇಲ್ಲ. ಕೇವಲ ಒಂದು ಸ್ವಲ್ಪ ಜನ ನೋಡಿ, ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ದಂಗೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತೀವಿ ನಾವು ನಮ್ಮ ರಾಜ್ಯಕ್ಕೆ. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕರ, ಜೈನರ ಉದ್ಯಾನ. ಈ ಉದ್ಯಾನವನ್ನು ಸ್ಮಶಾನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಜನ ಇದ್ದಾರೆ. ಅದಕ್ಕೋಸ್ಕರ ಈ ಥರ ಪ್ರಶ್ನೆಗಳನ್ನು ಎತ್ತಾರೆ. ಯಾಕೆ ಅಂತ ಹೇಳಿದ್ರೆ, ದಸರಾ ಹಬ್ಬವನ್ನು ನಾಡ ಹಬ್ಬ ಅಂತ ಮೊದಲನೇ ಬಾರಿಗೆ 1442ರಲ್ಲಿ ಒಂದು ಪರ್ಷಿಯನ್ ಪ್ರವಾಸಿಗ, ಅವನ ಹೆಸರು